ಕನ್ನಡ ನಾಡಿನ ಒಂದೇ ಓರ್ವ ಸಣ್ಣ ಹಳ್ಳಿಗೆ ಹೊಸ ಬೆಳಗಿನ ಬೆಳಕು ಚಿಮ್ಮುತ್ತಿತ್ತು. ಆ ಬೆಳಕಿನ ಜೊತೆಗೆ ಶುರುವಾಗುತ್ತಿದ್ದಿತು ಒಂದು ಮಹಾನ್ ಕಥೆ. ಇವಳು ತಿಮ್ಮಕ್ಕ, ಇವರು ಚಿಕ್ಕಯ್ಯ. ಮಕ್ಕಳು ಆಗದ ನೋವೇ ಇವರ ಜೀವನಕ್ಕೆ ಹೊಸ ದಾರಿಯನ್ನು ತೋರಿಸಿತು. ಮಕ್ಕಳಿಲ್ಲ ಅನ್ನೋದು ತಪ್ಪೇನಿಲ್ಲ, ಆದರೆ ನಾವು ಜಗತ್ತಿಗೆ ಮಕ್ಕಳಿಗಿಂತಲೂ ದೊಡ್ಡ ಕೊಡುಗೆ ಕೊಡಬಹುದು ಅನ್ನೋದೇ ಇವರ ನಿರ್ಧಾರ. ಹೀಗೆ ತಿಮ್ಮಕ್ಕ ಚಿಕ್ಕಯ್ಯ ಮೊದಲ ಬಾರಿಯಂತೆ ಬಣವು ಮರದ ಚಿಗುರು ನೆಟ್ಟರು. ಅವರು ನೆಟ್ಟದ್ದು ಕೇವಲ ಚಿಗುರಲ್ಲ, ಭವಿಷ್ಯದ ನೆರಳು. ಕಿಲೋಮೀಟರ್ಗಳ ದೂರದಿಂದ ನೀರು ಹೊತ್ತು ಪ್ರತಿ ಚಿಗುರನ್ನು ತಮ್ಮ ಮಕ್ಕಳಂತೆ ಪಾಲಿಸಿಕೊಂಡರು. ಆಟೋ, ಎತ್ತು, ಮೇಕೆ ಯಾರಿಂದಲೂ ಹಾನಿಯಾಗದಂತೆ ಕಾಂಟೆ ಕಡ್ಡಿಯಿಂದ ರಕ್ಷಣೆ ಮಾಡಿ ಮಣ್ಣನ್ನು ಮುದ್ದಾಡಿ ಪ್ರೀತಿಯಿಂದ ಬೆಳೆಸಿದರು. ಕಾಲಕಾಲಕ್ಕೆ ಚಿಗುರುಗಳು ಮರಗಳಾದವು ಮತ್ತು ಮರಗಳು ತಿಮ್ಮಕ್ಕನ ತಾಯಿ ಕೈ ಚುಂಬಿಸಿದಂತೆ ಬೆಳೆದವು. ಹೀಗೆ 4.5 ಕಿಲೋಮೀಟರ್ ರಸ್ತೆಯ ತುದಿಗೆ 35 ಅಲ್ಲ, 5 ಅಲ್ಲ, ತಿಮ್ಮಕ್ಕ ನೆಟ್ಟ ಮರಗಳ ಸಂಖ್ಯೆ 385. ಹಿರಿಯರು ಮಕ್ಕಳು ಈಗ ಈ ರಸ್ತೆಗೆ ಬಂದವರು ನೆರಳಲ್ಲಿ ನಿಂತು ತಿಮ್ಮಕ್ಕಗೆ ಮೌನವಾಗಿ ನಮಸ್ಕರಿಸುತ್ತಾರೆ. ಒಂದು ಮರ, ಒಂದು ಜೀವ, ಒಂದು ನೆರಳು ಸಾಕು. ನೀವು ನೆಟ್ಟ ಚಿಗುರು ನಿಮ್ಮಿಗಿಂತಲೂ ದೊಡ್ಡದಾಗಬಹುದು ಎನ್ನುತ್ತಾ ಯುವಕರಿಗೆ ಪ್ರೇರಣೆ ತುಂಬಿದರು. ತಿಮ್ಮಕ್ಕನ ಕಥೆ ಒಂದು ಮರದಿಂದ ಆರಂಭಗೊಂಡು ಅರಣ್ಯವಾಗಿ ಬಿಟ್ಟಿತು. ಇಂದಿಗೂ ಆ 385 ಮರಗಳು ಹೇಳುತ್ತಿವೆ, ಮಾನವನಿಂದ ಆಗುವುದು ಅಸಾಧ್ಯವೇನಿಲ್ಲ.